तरसती है निगाहें मेरी तकती है तेरी चाहिए पनाह तेरी ये कैसे मैं बताऊं मुझे सोती नहीं आंखें मेरी कटती नहीं रात मेरी ಹಾಯ್ ಫ್ರೆಂಡ್ ನಮಸ್ಕಾರ ಎಲ್ಲರಿಗೂ ಈ ಕ್ರಿಯೇಟರ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಅಲೈಟ್ ಮೋಷನ್ನ ಪ್ರಿಸೆಟ್ ಲಿಂಕ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಹಾಗೆ ಅದನ್ನ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಆಗಲಿ ಅಥವಾ ಎಲ್ಲೇ ಆದರೂ ನೀವು ಯಾವ ರೀತಿ ಶೇರ್ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಹಾಗೆ ಇದೇ ರೀತಿ ಮತ್ತಷ್ಟು ಮಾಹಿತಿಪೂರ್ವಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಪ್ರಿಸೆಟ್ ಲಿಂಕ್ನ ಕ್ರಿಯೇಟ್ ಮಾಡಬೇಕಾದ್ರೆ ಮೊದಲಿಗೆ ನೀವು ನಿಮ್ಮ ಅಲೈಟ್ ಮೋಷನ್ನ ಮೋಡಿಫಿಕ್ ಇದ್ದರೆ ಅದನ್ನು ನೀವು ಡಿಲೀಟ್ ಮಾಡಬೇಕಾಗುತ್ತೆ ಡಿಲೀಟ್ ಮಾಡಿ ಪ್ಲೇಸ್ಟೋರಲ್ಲಿ ಸಿಗೋ ಅಲೈಟ್ ಮೋಷನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಓಕೆ ಪ್ಲೇಸ್ಟೋರಲ್ಲಿರೋ ನೀವು ಅಲೈಟ್ ಮೋಷನ್ನ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಇವಾಗ ನಾನು ಯಾವುದಾದ್ರೂ ಪ್ರಾಜೆಕ್ಟ್ನ ಎಕ್ಸ್ಪೋರ್ಟ್ ಮಾಡೋಕೆ ಹೋಗ್ತೀನಿ ಎಕ್ಸ್ಪೋರ್ಟ್ ಮಾಡೋಕೆ ಹೋದ್ಮೇಲೆ ಇಲ್ಲಿ ನಮಗೆ ಈ ರೀತಿ ಒಂದು ದುಡ್ಡನ್ನ ಕೇಳುತ್ತೆ ಓಕೆ ಈ ರೀತಿ ಒಂದು 360 ಪರ್ ಇಯರ್ ಹಾಗೆ 60 ಪರ್ ಮಂತ್ ಈ ರೀತಿ ನಿಮಗೆ ದುಡ್ಡನ್ನು ಕೇಳುತ್ತೆ ಇದಕ್ಕಾಗಿ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಇವಾಗ ನಾನು ತುಂಬ ಹೆಚ್ಚಿಂದ ಹೇಳ್ತಾ ಹೋಗ್ತಾ ಇಲ್ಲ 360 ಪರ್ ಇಯರು ತುಂಬ ಜನಕ್ಕೆ ಅದು ತುಂಬ ಆಗುತ್ತೆ ಹಾಗಾಗಿ ನಾನು 60 ಇರೋದನ್ನ ನಾನು ಇವಾಗ ಮಾಡಿ ತೋರಿಸ್ತೀನಿ ಓಕೆ ಇವಾಗ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಹತ್ರ ಫೋನ್ಪೇ ಅಥವಾ ಪೇಟಿಎಮ್ ಏನಾದರೂ ಇದ್ದರೆ ಅದನ್ನ ಓಪನ್ ಮಾಡ್ಕೊಳ್ಳಿ ಓಕೆ ಇವಾಗ ನೀವು ಇಲ್ಲಿ ನೋಡ್ತಿರ್ಬೋದು ನಾನು ಫೋನ್ಪೇನ ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಕೆಳಗಡೆ ರಿಚಾರ್ಜ್ ಆ್ಯಂಡ್ ಪೇ ಬಿಲ್ ಅನ್ನೋ ಒಂದು ಸೆಕ್ಷನಲ್ಲಿ ಕೆಳಗಡೆ ಸಿ ಆಲ್ ಆಪ್ಷನ್ ಇದೆ ಸಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಸಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಪರ್ಚೇಸಸ್ ಅನ್ನೋ ಒಂದು ಸೆಕ್ಷನಲ್ಲಿ ನಿಮಗೆ ಗೂಗಲ್ ಪ್ಲೇನ ಒಂದು ಆಪ್ಷನ್ ಕಾಣ್ತಾ ಇದೆ ಓಕೆ ಗೂಗಲ್ ಪ್ಲೇನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಕ್ಲಿಕ್ ಮಾಡಾದ್ಮೇಲೆ ಇವಾಗ ನಾವು ಇಲ್ಲಿ ಅಮೌಂಟ್ನ ಎಂಟರ್ ಮಾಡಬೇಕಾಗುತ್ತೆ ಇವಾಗ ನಾನು ಇಲ್ಲಿ ಅಲ್ಲಿ ಎಷ್ಟು ನಾವು ನೋಡಿದ್ವಿ 60 ನೋಡಿದ್ವಿ ಇಲ್ಲಿ ಕೂಡ ಅದೇ ಅಮೌಂಟ್ನ ಎಂಟರ್ ಮಾಡಿ ಓಕೆ 60 ಎಂಟರ್ ಮಾಡಾದ್ಮೇಲೆ ಪೇ ಬಿಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಓಕೆ ನಮ್ಮ ಸ್ಕ್ರೀನ್ ರೆಕಾರ್ಡ್ರೆ ಯಾವಾಗ ಬೇಕಾದರೂ ಆಫ್ ಆಗ್ಬೋದು ಯಾಕಂದರೆ ಬಿಲ್ ಪೇ ಮಾಡುವಾಗ ಸೆಕ್ಯೂರಿಟಿ ಪರ್ಪಸ್ಗಾಗಿ ಅವರೇ ಆಫ್ ಮಾಡ್ತಾರೆ ಏನೂ ಹೇಳಕ್ಕೆ ಬರಲ್ಲ ಆದರೆ ಮುಂದೆ ಆಫ್ ಆದರೆ ಆಗ್ಬೋದು ಓಕೆ ಇವಾಗ ನಾನು ಪೇ ಬಿಲ್ ಮೇಲೆ ಕ್ಲಿಕ್ ಮಾಡ್ತೀನಿ ಓಕೆ ಇವಾಗ ನೀವು ನೋಡ್ತಿರ್ಬೋದು ನಮ್ಮ ಪೇಮೆಂಟು ಸಕ್ಸಸ್ಫುಲಿ ಪೇ ಆಗಿದೆ ಓಕೆ ಇವಾಗ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು 60 ರೂಪೀಸ್ ಪೇ ಆಗಿದೆ ಕೆಳಗಡೆ ಇಲ್ಲಿ ಒಂದು ರಿಚಾರ್ಜ್ ಕೋಡ್ ಅನ್ನೋ ಒಂದು ಕೋಡ್ ಬಂದಿದೆ ಓಕೆ ಈ ಕೋಡ್ನ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಕಾಪಿ ಆಪ್ಷನ್ ಕಾಣುತ್ತೆ ಕಾಪಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಮಾಡ್ಕೊಳ್ಳಿ ಓಕೆ ಈ ರೀತಿ ಕಾಪಿ ಮಾಡ್ಕೊಂಡಾದ್ಮೇಲೆ ಇವಾಗ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ ಓಕೆ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಇವಾಗ ಇಲ್ಲಿ ಮೂಲೆಯಲ್ಲಿ ನಿಮ್ಮ ಲೋಗೋ ಇರುತ್ತೆ ಲೋಗೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಪೇಮೆಂಟ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಕ್ಲಿಕ್ ಮಾಡಾದ್ಮೇಲೆ ಇವಾಗ ಅಲ್ಲಿ ರಿಡೀಮ್ ಗಿಫ್ಟ್ ಕೋಡ್ ಅನ್ನೋ ಒಂದು ಆಪ್ಷನ್ ಕಾಣ್ತಾ ಇದೆ ರಿಡೀಮ್ ಗಿಫ್ಟ್ ಕೋಡ್ ಆಪ್ಷನ್ ಮೇಲೆ ಎಂಟರ್ ಮಾಡಿ ಓಕೆ ಎಂಟರ್ ಮಾಡಾದ್ಮೇಲೆ ಇಲ್ಲಿ ನಿಮ್ಮ ಏನೊಂದು ಕೋಡ್ ಇರುತ್ತಲ್ಲ ಆ ಕೋಡ್ನ ಅಲ್ಲಿ ಪೇಸ್ಟ್ ಮಾಡಿ ಓಕೆ ಪೇಸ್ಟ್ ಮಾಡಾದ್ಮೇಲೆ ಕೆಳಗಡೆ ರಿಡೀಮ್ ಆಪ್ಷನ್ ಕಾಣ್ತಾ ಇದೆ ರಿಡೀಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆ ಕೋಡು ರಿಡೀಮ್ ಆಗುತ್ತೆ ಮತ್ತೊಂದು ಸಲ ಇಲ್ಲಿ ಕನ್ಫರ್ಮ್ ಇದೆ ಅಕೌಂಟ್ ಅಂತ ಕೇಳುತ್ತೆ ಓಕೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ಓಕೆ ಕ್ಲಿಕ್ ಮಾಡಾದ್ಮೇಲೆ ನೋಡ್ತಿರ್ಬೋದು ಸಕ್ಸಸ್ಫುಲಿ ರಿಡೀಮ್ಡ್ ಅಂತ ತೋರಿಸ್ತಾ ಇದೆ ಇವಾಗ ಓಕೆ ಮೇಲೆ ಕ್ಲಿಕ್ ಮಾಡಿ ಓಕೆ ಕ್ಲಿಕ್ ಮಾಡಾದ್ಮೇಲೆ ಇವಾಗ ಅಲೈಟ್ ಮೋಷನ್ನ ಓಪನ್ ಮಾಡ್ಕೊಳ್ಳಿ ಇವಾಗ ನೋಡಿ ನಾವಿಲ್ಲಿ ಅಲೈಟ್ ಮೋಷನಲ್ಲಿ ಇಲ್ಲಿ 60 ಪರ್ ಮಂತ್ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ ಓಕೆ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಇವಾಗ ನೋಡ್ತಿರ್ಬೋದು 60 ರೂಪೀಸ್ ತೋರಿಸ್ತಾ ಇದೆ ಇವಾಗ ಜಸ್ಟ್ ಇಲ್ಲಿ ಕೆಳಗಡೆ 1 ಟ್ಯಾಪ್ ಟು ಬೈ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫಿಂಗರ್ ಪ್ರಿಂಟ್ ಕೇಳುತ್ತೆ ಫಿಂಗರ್ ಪ್ರಿಂಟ್ ಕೊಡಿ ಅಥವಾ ನಿಮ್ದು ಏನಾದರೂ ಪಾಸ್ವರ್ಡ್ ಇದ್ದರೆ ಪಾಸ್ವರ್ಡ್ ಎಂಟರ್ ಮಾಡಿ ಅದು ಪ್ರೊಸೆಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಇವಾಗ ಪೇಮೆಂಟ್ ಸಕ್ಸಸ್ಫುಲಿ ಆಗಿದೆ ಇವಾಗ ನೀವು ನೋಡ್ತಿರ್ಬೋದು ಡೈರೆಕ್ಟಾಗಿ ಎಕ್ಸ್ಪೋರ್ಟ್ ಆಗೋ ಕೂಡ ಸ್ಟಾರ್ಟ್ ಆಯಿತು ಓಕೆ ಹಾಗೆ ನೀವು ಇವಾಗ ಪ್ರಿಸೆಟ್ ಲಿಂಕ್ನ ಯಾವ ರೀತಿ ಕ್ರಿಯೇಟ್ ಮಾಡೋ ಅಂತ ಹೇಳ್ಕೊಡ್ತೀರಿ ಇವಾಗ ಸಿಂಪಲಾಗಿ ಇಲ್ಲಿ ಶೇರ್ ಆಪ್ಷನ್ ಮೇಲೇ ಕ್ಲಿಕ್ ಮಾಡಿ ಈ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಆದರೆ ಅದಕ್ಕೂ ಮುಂಚೆ ಒಂದು ವಿಷಯ ನೀವು ಪ್ರಾಜೆಕ್ಟ್ ಪ್ಯಾಕೇಜ್ನ ಎಕ್ಸ್ಪೋರ್ಟ್ ಮಾಡುವಾಗ ನೀವು ಮೊಬೈಲ್ ಡಾಟಾನ ಆನ್ ಮಾಡಬೇಕು ಹಾಗೆ ನೀವು ಇಲ್ಲಿ ಪೇಮೆಂಟ್ ಮಾಡಿದ ತಕ್ಷಣ ಪ್ರಾಜೆಕ್ಟ್ ಪ್ಯಾಕೇಜ್ನ ಎಕ್ಸ್ಪೋರ್ಟ್ ಮಾಡೋಕ್ಕೆ ಹೋಗ್ಬೇಕು ಯಾಕಂದರೆ ಪ್ರಾಜೆಕ್ಟ್ ಪ್ಯಾಕೇಜ್ ಎಕ್ಸ್ಪೋರ್ಟ್ ಆಗೋಲ್ಲ ನೀವು ಪೇಮೆಂಟ್ ಮಾಡಿದ 1 ಗಂಟೆ ಆದಮೇಲೆ ಅಥವಾ 2 ಗಂಟೆ ಆದಮೇಲೆ ಟ್ರೈ ಮಾಡಿ ಆವಾಗ ಪ್ರಾಜೆಕ್ಟ್ ಪ್ಯಾಕೇಜ್ ಎಕ್ಸ್ಪೋರ್ಟ್ ಆಗುತ್ತೆ ಕೆಲವೊಂದು ಸಲ ಆಗುತ್ತೆ ಪೇಮೆಂಟ್ ಆದ ತಕ್ಷಣವೇ ಪ್ರಾಜೆಕ್ಟ್ ಪ್ಯಾಕೇಜ್ ಎಕ್ಸ್ಪೋರ್ಟ್ ಆಗುತ್ತೆ ಆದರೆ ಒಂದು ಸಲ ಟ್ರೈ ಮಾಡಿ ನೋಡಿ ಆಗಲಿಲ್ಲ ಅಂದರೆ 2 ಗಂಟೆ ಬಿಟ್ಟು ಅಥವಾ 1 ಗಂಟೆ ಬಿಟ್ಟು ಟ್ರೈ ಮಾಡಿ ಆವಾಗ ಪ್ರಾಜೆಕ್ಟ್ ಪ್ಯಾಕೇಜ್ ಎಕ್ಸ್ಪೋರ್ಟ್ ಆಗುತ್ತೆ ಓಕೆ ಇವಾಗ ನಾನು ತೋರಿಸ್ತೀನಿ ನೋಡಿ 1 ಗಂಟೆ ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ ಇವಾಗ ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಓಕೆ ಕ್ಲಿಕ್ ಮಾಡಾದ್ಮೇಲೆ ಇವಾಗ ಇಲ್ಲಿ ಅಪ್ಲೋಡಿಂಗ್ ಅಂತ ತೋರಿಸ್ತಾ ಇದೆ ಸ್ವಲ್ಪ ವೇಟ್ ಮಾಡ್ಕೊಳ್ಳಿ ಓಕೆ ಇವಾಗ ನೀವು ನೋಡ್ತಿರ್ಬೋದು 100% ಕಂಪ್ಲೀಟ್ ಆದಮೇಲೆ ಈ ರೀತಿ ಒಂದು ಲಿಂಕ್ ಬರುತ್ತೆ ಈ ಲಿಂಕ್ನ ನೀವು ಇಲ್ಲಿ ಒಂದು ಲೆಫ್ಟ್ ಸೈಡಿಗೆ ಒಂದು ಆಪ್ಷನ್ ಇದೆ ನೋಡ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಲಿಂಕು ಕಾಪಿ ಆಗುತ್ತೆ ಅಥವಾ ಇಲ್ಲಿ ಶೇರ್ ಆಪ್ಷನ್ ಇದೆ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ವಾಟ್ಸಪ್ಗೆ ಅಥವಾ ಟೆಲಿಗ್ರಾಮ್ಗೆ ನೋಟ್ ಪ್ಯಾಡ್ಗೆ ಎಲ್ಲಿ ಬೇಕಾದರೂ ಅದನ್ನ ಶೇರ್ ಮಾಡ್ಬೋದು ಅಥವಾ ಈ ಕಾಪಿ ಮಾಡಿರೋ ಲಿಂಕ್ನ ನೀವು ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡ್ಬೋದು ಸಿಂಪಲ್ಲಾಗಿ ಅದು ಶೇರ್ ಆಗುತ್ತೆ ಅವರು ಅದನ್ನ ಡೌನ್ಲೋಡ್ ಮಾಡ್ಕೋಬೋದು
ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಈಸಿಯಾಗಿ ನೀವು ಅಲೈಟ್ ಮಷೀನ್ ಲಿಂಕ್ನ ಕ್ರಿಯೇಟ್ ಮಾಡ್ಬೋದು, ಹಾಗೆ ಶೇರ್ ಮಾಡ್ಬೋದು. ಹಾಗೆ ಇದೇ ರೀತಿ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ.